ನಾವು ಇವತ್ತಿನ ವಿಡಿಯೋದಲ್ಲಿ ಬ್ರಿಟಾಲ್ಡ್ ಬ್ರಿಡ್ಜ್ ಅವರು ಬರೆದಿರುವಂತಹ ಪ್ಲೇ ದ ಕಕೇಶಿಯನ್ ಚಾಕ್ ಸರ್ಕಲ್ ಅನ್ನುವಂಥ ಫೇಮಸ್ ಪ್ಲೇನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ದಿ ಟೈಟಲನ್ನು ನೋಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಚಾಕ್ ಸರ್ಕಲ್ ಅಂತ ಇಲ್ಲಿ ಏನು ಟೈಟಲ್ ಇದೆ, ಓಕೆ, ಒಂದು ಚಾಕಿಂದ ಒಂದು ಸರ್ಕಲನ್ನು ಹಾಕಿದ್ದಾರೆ. ಓಕೆ, ಸೊ ರೆಫರ್ಸ್ ಟು ಇಲ್ಲಿ ಅಜ್ದಕ್ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ ಪ್ಲೇಯಲ್ಲಿ. ಸೊ ಅವರು ಒಂದು ಟೆಸ್ಟನ್ನು ಕೊಡ್ತಾರೆ. ಓಕೆ, ಇಟ್ಸ್ ಎ ಟೆಸ್ಟ್. ಓಕೆ, ದ ಸರ್ಕಲ್ ಬಿಕಮ್ ಎ ಸಿಂಬಲ್ ಆಫ್ ಜಸ್ಟಿಸ್ ಆ್ಯಂಡ್ ಮಾರಲ್ ಟ್ರುತ್. ಸೊ ಈ ಏನು ಸರ್ಕಲ್ ಇರುತ್ತೆ, ಸರ್ಕಲ್ ಮಾಡಿರ್ತಾರೆ ಚಾಕಿಂದ, ಸೊ ಅದು ಒಂದು ಸಿಂಬಲ್ ಆಗುತ್ತೆ ಒಂದು ಜಸ್ಟಿಸ್ ಅಥವಾ ಮಾರಲ್ ಟ್ರುತ್ ಬಗ್ಗೆ. ಥ್ರೂ ದಿಸ್ ಟೆಸ್ಟ್ ಬ್ರೆಚೆಸ್ಟ್ shows that love and responsibility are more important than wealth, status or biological claim. ಸೊ ಈ ಏನು ಸರ್ಕಲ್ ಅಂತ ಚಾಕ್ ಸರ್ಕಲ್ ಅನ್ನೋದೇನಿದೆ, ಟೈಟಲ್ ಏನಿದೆ ಈ ಪ್ಲೇ, ಆ ಟೈಟಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಲವ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಪ್ರೀತಿ ಮತ್ತು ಜವಾಬ್ದಾರಿಯಿಂದ, ಕೇರಿಂದ ನಾವು ನೋಡ್ಕೊಳ್ತೀವಿ, ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ಸಂಪತ್ತು, ಸ್ಟೇಟಸ್ ಅಥವಾ ಬಯಾಲಜಿಕಲ್ ಕ್ಲೇಮ್ಸ್ಗಿಂತ ಅಂತ ಇಲ್ಲಿ ಟೈಟಲ್ ಇಂಪಾರ್ಟೆನ್ಸ್ನ ನಾವು ನೋಡ್ಬೋದು. ಸೊ ಇಲ್ಲಿ ಆಥರ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಬ್ರಿಟಾಲ್ಡ್ ಬ್ರಿಡ್ಜ್ ಅವರು ರಿನ್ಯೂಡ್ ಜರ್ಮನ್ ಪ್ಲೇ ರೈಟ್ ಆಗಿರ್ತಾರೆ. ಸೊ ಇವರು ಫೇಮಸ್ ಜರ್ಮನ್ ಪ್ಲೇ ರೈಟ್ ಆಗಿರ್ತಾರೆ, ಪೋಯೆಟ್ ಆಗಿರ್ತಾರೆ, ಥಿಯೇಟರ್ ಡೈರೆಕ್ಟರ್ ಆಗಿರ್ತಾರೆ. ಓಕೆ, ಸೊ ಹಿ ವಾಸ್ ಬೆಸ್ಟ್ ನೋನ್ ಫಾರ್, ತುಂಬ ಫೇಮಸ್ ಇವರು ಅಂತ ಹೇಳಿದರೆ ಎಪಿಕ್ ಥಿಯೇಟರಿಗೆ ತುಂಬ ಫೇಮಸ್ ಆಗಿರ್ತಾರೆ. ಓಕೆ, ಸೊ ಆ ಎಪಿಕ್ ಥಿಯೇಟರಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾರೆ ಅಂತ ಹೇಳಿದರೆ ಜಸ್ಟಿಸ್, ನ್ಯಾಯ ಇರ್ಬೋದು, ಹ್ಯೂಮನ್ ವ್ಯಾಲ್ಯೂಸ್ ಇರ್ಬೋದು, ಮಾನವನ ಮೌಲ್ಯಗಳು, ಓಕೆ, ಸೋಷಿಯಲ್ ಇಶ್ಯೂಸ್, ಓಕೆ, ಸಾಮಾಜಿಕ ಏನು ತೊಂದರೆಗಳಿರ್ಬೋದು, ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ಫೇಮಸ್ ಇವ್ರ ಪ್ಲೇಸ್ ಬಗ್ಗೆ ಈ ಥೀಮ್ಸನ್ನು ನಾವು ನೋಡ್ಬೋದು. ಇವರು ಈ ಪ್ಲೇ ಏನಿದೆ, ಇವ್ರು ಬರೆದಿರುವಂಥ ಏನು ಈ ಪ್ಲೇ ಇದೆ, ದ ಕಕೇಶಿಯನ್ ಚಾಕ್ ಸರ್ಕಲ್ ಅನ್ನೋದೇನಿದೆ, ಸೊ ಆ ಪ್ಲೇ ಏನು ಹೇಳುತ್ತೆ ಅಂದರೆ ಒಂದು ಮದರ್ ಕರೇಜ್ ಹೇಳುತ್ತೆ. ಓಕೆ, ತಾಯಿಯ ಒಂದು ಕರೇಜ್, ಧೈರ್ಯ, ಆ್ಯಂಡ್ ಹರ್ ಚಿಲ್ಡ್ರನ್ ಆ್ಯಂಡ್ ದ ಗುಡ್ ಪರ್ಸನ್ಸ್ ಆಫ್ ಝೆಕ್ವಾನ್. ಸೊ ಆಲ್ ದೀಸ್ ವರ್ ಇಂಪಾರ್ಟೆಂಟ್ ಪ್ಲೇ ಅಂತ ಹೇಳ್ಬೋದು. ಸೊ ಬ್ರಿಟಾಲ್ಡ್ ಮೇಜರ್ ವರ್ಕ್ಸ್ ಅಂತ ನೋಡಿದರೆ ನಾವು ಇದು ಸಹ ಒಂದು ಮೇಜರ್ ವರ್ಕ್ ಆಗಿದೆ. ಕಕೇಶಿಯನ್ ಚಾಕ್ ಸರ್ಕಲ್, ಮದರ್ ಕರೇಜ್ ಆ್ಯಂಡ್ ಹರ್ ಚಿಲ್ಡ್ರನ್, ದ ಗುಡ್ ಪರ್ಸನ್ ಆಫ್ ಝೆಕ್ವಾನ್, ದ ಲೈಫ್ ಆಫ್ ಗಿಲಾಲಿಯೋ ಆ್ಯಂಡ್ 3 ಪೆನ್ನಿ ಓಪ್ರಾ. ಸೊ ಇದೆಲ್ಲ ತುಂಬ ಫೇಮಸ್ ಪ್ಲೇ ಅಂತ ಹೇಳ್ಬೋದು. ಸೊ ಇವರು ಆಲ್ಮೋಸ್ಟ್ ಇವ್ರ ಪ್ಲೇ ಎಲ್ಲ ಸೋಷಿಯಲ್ ಕ್ರಿಟಿಸಿಸಮ್ಗೆ ಒಳಗಾಗಿದೆ ಆ್ಯಂಡ್ ಯೂಸ್ ಆಫ್ ಎಪಿಕ್ ಥಿಯೇಟರ್ ಟೆಕ್ನಿಕ್ಸನ್ನು ತುಂಬ ಬಳಸಿದ್ದಾರೆ ಅವರು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆಥರ್. ಸೊ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್, ದ ಕಕೇಶಿಯನ್ ಚಾಕ್ ಸರ್ಕಲ್ ವಾಸ್ ರಿಟನ್ ಬೈ ಬ್ರಿಟಾಲ್ಡ್ ಬ್ರಿಡ್ಜ್ ಇನ್ 1944. ಇವರು ಈ ಪ್ಲೇನ 1944 ಬರೆದಿದ್ದಾರೆ. ಸೊ ಡ್ಯೂರಿಂಗ್ ದಿ ವರ್ಲ್ಡ್ ವಾರ್ 2 ಟೈಮಲ್ಲಿ ಎಕ್ಸೆಲ್ ಆಗಿರ್ತಾರೆ. ಓಕೆ, ಸೊ ಆ ಟೈಮಲ್ಲಿ ಈ ಪ್ಲೇ ಬರೆದಿರುವಂಥದ್ದು. ಸೊ ಈ ಪ್ಲೇನ ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡ್ತಾರೆ ಯಾವಾಗ ಅಂತ ಹೇಳಿದರೆ 1948 ಪರ್ಫಾರ್ಮ್ ಮಾಡ್ತಾರೆ. ಸೊ ಇವರೆಲ್ಲ ತುಂಬ ಫೇಮಸ್ ಜರ್ಮನ್ ಡ್ರಾಮಾಟಿಸ್ಟ್ ಆಗಿರ್ತಾರೆ. ಸೊ ಎಪಿಕ್ ಥಿಯೇಟರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಡೆವಲಪ್ ಮಾಡಿರ್ತಾರೆ. ಆ ಎಪಿಕ್ ಥಿಯೇಟರಲ್ಲಿ ಆಡಿಯನ್ಸ್ ಕ್ರಿಟಿಕಲಿ ಯೋಚನೆ ಮಾಡ್ತಾರೆ. ಓಕೆ, ಪೊಲಿಟಿಕಲ್ ಇಶ್ಯೂ ಇರ್ಬೋದು, ಸೋಷಿಯಲ್ ಇಶ್ಯೂಸ್ ಇರ್ಬೋದು, ಅವರು ಎಮೋಷ್ನಲಿ ಆ ಸ್ಟೋರಿಗೆ ಅಟ್ಯಾಚ್ ಆಗಲ್ಲ ಅಥವಾ ಕ್ಯಾರೆಕ್ಟರ್ಸಿಗೆ ಅಟ್ಯಾಚ್ ಆಗಲ್ಲ, ಅವರು ಇಶ್ಯೂಸ್ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ ಅನ್ನೋದು ಇಲ್ಲಿ ಹೇಳ್ಬೋದು. ಸೊ ಈ ಪ್ಲೇ ಏನಿದೆ ಅದು ಒಂದು ಏಷಿಯಂಟ್ ಚೈನೀಸ್ ಲೆಜೆಂಡ್ ಇದೆ, ಒಂದು ನೀತಿಕತೆ ಅಥವಾ ಏನು ಹೇಳ್ತೀವಿ, ಒಂದು ಚೈನೀಸ್ ಬೇಸ್ ನೀತಿಕತೆ ಇದೆ, ಅದರ ಮೇಲೆ ಬೇಸ್ ಆಗಿದೆ. ಅದನ್ನು ಏನಂತ ಹೇಳ್ತಾರೆ, ದ ಚಾಕ್ ಸರ್ಕಲ್ ಅಂತ ಇಲ್ಲಿ ಚೈನೀಸಲ್ಲಿ ಹೇಳ್ತಾರೆ. ಆ್ಯಂಡ್ ಅದರಲ್ಲಿ ಏನೇನು ಥೀಮ್ಸ್ ಇದೆ ಅಂತ ಹೇಳಿದ್ರೆ ಜಸ್ಟಿಸ್ ಇರುತ್ತೆ, ಮದರ್ಹುಡ್, ಸ್ಯಾಕ್ರಿಫೈಸ್, ಪ್ರಾಪರ್ಟಿ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಬೇಸ್ ಆಗಿರುತ್ತೆ. ಸೊ ನಮ್ಮ ಟೈಟಲ್ ಏನಿದೆ, ಈ ಪ್ಲೇ ಟೈಟಲ್ ಏನಿದೆ, ಸೊ ಟೆಸ್ಟ್ ಒಂದು ಟೆಸ್ಟ್, ಇಬ್ಬರು ತಾಯಿಗಳಿರ್ತಾರೆ, 2 ಮದರ್ಸ್ ಇರ್ತಾರೆ, ಅವರಿಗೆ ಒಂದು ಟೆಸ್ಟ್ ಕೊಡ್ತಾರೆ, ಯಾರು, ಜಡ್ಜ್ ಅಜ್ದಕ್ ಅನ್ನೋರು. ಸೊ ದಿಸ್ ಡಿಸರ್ವ್ಸ್ ಕಸ್ಟಡಿ ಆಫ್ ಎ ಚೈಲ್ಡ್, ಒಂದು ಮಗು ಯಾರಿಗೆ ಸೇರಬೇಕು ಅನ್ನುವಂಥ ಅದನ್ನು ಒಂದು ಟೆಸ್ಟ್ ಮೂಲಕ ಅವರು ಈ ಏನು ಜಡ್ಜ್ ಇರ್ತಾರೆ ಅದನ್ನು ಡಿಸೈಡ್ ಮಾಡ್ತಾರೆ. ಸೊ ಅದೇ ಬೇಸಿಕಲಿ ಟೈಟಲ್ ಹೇಳುತ್ತೆ. ಸೊ ಪ್ಲೇ ಸೆಟ್ಟಿಂಗ್ ನೋಡೋಣ. ಓಕೆ, ಒಂದು ಪ್ರೊಲಾಗ್ ಅಂತ ಹೇಳಿದರೆ ಸ್ಟಾರ್ಟಿಂಗ್ ಆಫ್ ದಿ ಪ್ಲೇ. ಓಕೆ, ಸೊ ಇಲ್ಲಿ ಪ್ಲೇ ಓಪನ್ ಆಗುತ್ತೆ, ಒಂದು ವ್ಯಾಲಿ ಇದೆ. ಓಕೆ, ಇನ್ ದ ಕೆಕೇಶಿಯಸ್ ಅನ್ನುವಂಥ ವ್ಯಾಲಿ ಇದೆ. ಅಲ್ಲಿ ಆಫ್ಟರ್ ವರ್ಲ್ಡ್ ವಾರ್ 2 ಆಲ್ರೆಡಿ ವರ್ಲ್ಡ್ ವಾರ್ 2 ಮುಗಿದಿದೆ. ಸೊ ಮುಗ್ದಾದಮೇಲೆ ಒಂದು ಪ್ಲೇ ಸ್ಟಾರ್ಟ್ ಆಗುತ್ತೆ, ಸೆಟ್ಟಿಂಗ್ ಇದಾಗಿರುತ್ತೆ. ಓಕೆ, ಒಂದು ವ್ಯಾಲಿ ಇರುತ್ತೆ. 2 ಕಲೆಕ್ಟಿವ್ ಫಾರ್ಮಿಂಗ್ ಕಮ್ಯುನಿಟೀಸ್ ಅಂತ ಹೇಳಿದರೆ ವ್ಯವಸಾಯ ಮಾಡುವಂಥ ಒಂದು ಜನಾಂಗ, ಒಂದು ಕಮ್ಯುನಿಟಿ ಇರ್ತಾರೆ, ಅವರಿಬ್ಬರು ಜಗಳ ಆಡ್ತಿರ್ತಾರೆ. ಒಂದು ಫರ್ಟೈಲ್ ವ್ಯಾಲಿ ಇರುತ್ತೆ, ಅದು ತುಂಬ ಫಲಬದ್ಧವಾದಂಥ ವ್ಯಾಲಿ ಇರುತ್ತೆ, ಅಗ್ರಿಕಲ್ಚರಿಗೆ ತುಂಬ ಸೂಟಬಲ್ ಆಗಿರುತ್ತೆ. ಆ ಲ್ಯಾಂಡಿಗೋಸ್ಕರ, ಆ ವ್ಯಾಲಿಗೋಸ್ಕರ ಇಬ್ಬರು ಫಾರ್ಮಿಂಗ್ ಕಮ್ಯುನಿಟೀಸ್ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಓಕೆ, ಸೊ ಆ ಇಬ್ಬರು ಕಮ್ಯುನಿಟೀಸ್ ನೇಮ್ಸ್ ಏನು ಅಂತ ಹೇಳಿದ್ರೆ ದ ಗೋಟ್ ಹರ್ಡರರ್ಸ್, ನೆಕ್ಸ್ಟ್ ದ ಫ್ರೂಟ್ ಗ್ರೋವರ್ಸ್ ಅನ್ನೋರು ಇಬ್ಬರು ಕಮ್ಯುನಿಟೀಸ್ ಇರ್ತಾರೆ. ಸೊ ಇವರಿಬ್ಬರಲ್ಲೇ ಜಗಳ ಆಗ್ತಾ ಇರೋದು. ಸೊ ದ ಗೋಟ್ ಹಾರ್ಡರರ್ ಏನಂತ ಹೇಳ್ತಾರೆ ಅಂದರೆ ಕ್ಲೇಮ್ ದಟ್ ದ ವ್ಯಾಲಿ ಬಿಲಾಂಗ್ ಟು ದೆಮ್ ಬಿಫೋರ್ ದ ವಾರ್ಗಿಂತ ಮುಂಚೆ ಈ ವ್ಯಾಲಿ ಏನಿದೆ ಅವ್ರಿಗೆ ಸೇರಿರೋದು. ಸೊ ಅವರು ವಾರ್ ಆಯಿತು ಅಂತ ಹೇಳಿಬಿಟ್ಟು ಆ ವ್ಯಾಲಿನ ಬಿಟ್ಟು ಹೋಗಿದ್ರು. ವಾರ್ ಮುಗಿದಾದ್ಮೇಲೆ ಮತ್ತೆ ಆ ವ್ಯಾಲಿಗೆ ಬಂದುಬಿಟ್ಟು ಸೊ ಇದು ನಮಗೆ ಸೇರಿರೋದು ಅಂತ ಅವರು ಇಲ್ಲಿ ಹೇಳ್ತಾ ಇರ್ತಾರೆ. ನೆಕ್ಸ್ಟು ಫ್ರೂಟ್ ಗ್ರೋವರ್ಸ್ ಆರ್ಗ್ಯೂ ಮಾಡ್ತಾರೆ, ಏನಂತ ಹೇಳಿದರೆ
ದೇ ಹ್ಯಾವ್ ಇಂಪ್ರೂವ್ಡ್ ದಿ ಲ್ಯಾಂಡ್ ಆ್ಯಂಡ್ ಕ್ಯಾನ್ ಯೂಸ್ ಇಟ್ ಮೋರ್ ಪ್ರೊಡಕ್ಟಿವ್ಲಿ. ಸೊ ಅವರು ಆ ಲ್ಯಾಂಡನ್ನು ಬಿಟ್ಟೋಗ್ಬಿಟ್ಟಿದ್ರು, ಬಟ್ ಆ ಲ್ಯಾಂಡ್ ಏನಿತ್ತು ಬ್ಯಾರನ್ ಆಗಿತ್ತು, ಒಣಗೋಗಿತ್ತು, ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ನಾವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಅದಕ್ಕೆ ಆ ಲ್ಯಾಂಡ್ ನಮಗೆ ಸೇರಿರೋದು ಅಂತ ಇವರು ಆರ್ಗ್ಯುಮೆಂಟ್ನ ಮಾಡ್ತಾರೆ. ಓಕೆ, ಟು ಸಾಲ್ವ್ ದಿಸ್ ಡಿಸ್ಪ್ಯೂಟ್, ಈ ಜಗಳನ ಸಾಲ್ವ್ ಮಾಡೋದಕ್ಕೆ ಸಿಂಗರ್ ಏನಿರ್ತಾರೆ, ಸೊ ನರೇಟರ್ ಅಂತ ಹೇಳ್ಬೋದು, ಅವರೊಂದು ಓಲ್ಡ್ ಸ್ಟೋರಿನ ಹೇಳ್ತಾರೆ. ಸೊ ಆ ಓಲ್ಡ್ ಸ್ಟೋರಿ ಯಾವುದು ಅಂತ ಹೇಳಿದರೆ ದ ಕೆಕೇಶಿಯನ್ ಚಾಕ್ ಸರ್ಕಲ್ ಅಂತ. ಓಕೆ, ದ ಸ್ಟೋರಿ ಇಲುಸ್ಟ್ರೇಟ್ ದಿ ಪ್ರಿನ್ಸಿಪಲ್ ದಟ್ ಥಿಂಗ್ಸ್ ಶುಡ್ ಬಿಲಾಂಗ್ ಟು ದೋಸ್ ಹೂ ಕೇರ್ ಫಾರ್ ದೆಮ್ ಬೆಸ್ಟ್. ಸೊ ಈ ಸ್ಟೋರಿ ಮೂಲಕ ಇವರಿಬ್ಬರು ಜಗಳನ ಸಾಲ್ವ್ ಮಾಡ್ತಾರೆ. ಸೊ ಆ ಲ್ಯಾಂಡ್ ಶುಡ್ ಬಿ ಬಿಲಾಂಗ್ ಟು ದ ಪರ್ಸನ್ ಹೂ ಕೇರ್ ಫಾರ್ ಇಟ್, ಅಂದರೆ ಅದನ್ನು ಯಾರು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅದು ಅವರಿಗೆ ಬಿಲಾಂಗ್ ಆಗಬೇಕು ಅಂತ ಫೈನಲಿ ಅದನ್ನು ಈ ಸ್ಟೋರಿ ಹೇಳಿದಾದಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಸೊ ಹಾಗಾದರೆ ಬನ್ನಿ ಇಲ್ಲಿ ಈ ಪ್ಲೇಯಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಇದ್ದಾವೆ, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ದ ಫಸ್ಟ್ ಕ್ಯಾರೆಕ್ಟರ್ ಈಸ್ ಗ್ರಿಷಾ ವಾಶ್ನಾಡ್ಸ್ ಅನ್ನುವಂಥ ಕ್ಯಾರೆಕ್ಟರ್. ಸೊ ಇವಳು ಒಬ್ಬ ಸರ್ವೆಂಟ್ ಆಗಿರ್ತಾಳೆ, ಎ ಕೈಂಡ್ ಆ್ಯಂಡ್ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ಗರ್ಲ್ ಹೂ ರೆಸ್ಕ್ಯೂಸ್ ಮೈಕಲ್ ಅಂತ ಒಂದು ಚಿಕ್ಕ ಹುಡುಗ ಇರ್ತಾನೆ. ಸೊ ಒಂದು ಚಿಕ್ಕ ಮಗು ಇರುತ್ತೆ, ಅದನ್ನು ಇವಳು ರೆಸ್ಕ್ಯೂ ಮಾಡ್ತಾಳೆ, ಸೇವ್ ಮಾಡ್ತಾಳೆ. ನೆಕ್ಸ್ಟ್ ಈಸ್ ಅಜ್ದಕ್ ಅಂತ, ಎ ವೈಸ್ ಆ್ಯಂಡ್ ಅನ್ಕನ್ವೆನ್ಷನಲ್ ಜಡ್ಜ್, ತುಂಬ ಬುದ್ಧಿವಂತ ಒಬ್ಬ ಜಡ್ಜ್ ಆಗಿರ್ತಾನೆ. ಅಜ್ದಕ್ ಅನ್ನೋದು ಒಂದು ಫೇರ್ ಜಸ್ಟಿಸನ್ನು ಕೊಡ್ತಾನೆ. ನೆಕ್ಸ್ಟ್ ಈಸ್ ಮೈಕಲ್ ಅಬ್ಯಾಶ್ವಿಲಿ ಅನ್ನುವಂಥದ್ದು. ಓಕೆ, ಇದು ಒಂದು ಚಿಕ್ಕ ಮಗು ಆಗಿರುತ್ತೆ, ಅಬಾಂಡನ್ ಚೈಲ್ಡ್, ಅಂದರೆ ತಾಯಿಯವಳನ್ನ ಆ ಮಗುನ ಬಿಟ್ಟು ಹೋಗಿಬಿಟ್ಟಿರ್ತಾಳೆ. ಸೊ ಅದನ್ನು ಅಬಾಂಡನ್ ಚೈಲ್ಡ್ ಅಂತ ಹೇಳ್ತೀವಿ. ಹೂಸ್ ಕಸ್ಟಡಿ ಬಿಕಮ್ ದಿ ಮೇನ್ ಇಶ್ಯೂ. ಸೊ ಆ ಮಗು ಯಾರಿಗೆ ಸೇರಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿ ಇರುತ್ತೆ ಈ ಪ್ಲೇಯಲ್ಲಿ. ಸೊ ಈ ಮೈಕಲ್ನ ಯಾರು ನೋಡ್ಕೊಳೋದು? ಗ್ರಿಷಾ ಅನ್ನೋರು. ಓಕೆ, ಸೊ ನೆಕ್ಸ್ಟ್ ಈಸ್ ನುಟೆಲಾ ಅಬಶ್ವಿಲಿ ಅನ್ನೋದು. ಸೊ ಮೈಕಲ್ಸ್ ಸೆಲ್ಫಿಶ್ ಮದರ್ ಹೂ ಕೇರ್ಸ್ ಮೋರ್ ಅಬೌಟ್ ವೆಲ್ ದ್ಯಾನ್ ಹರ್ ಚೈಲ್ಡ್. ಸೊ ಆ ಮೈಕಲ್ನ ನಿಜವಾದ ತಾಯಿ, ಬಯಾಲಜಿಕಲ್ ಜನ್ಮ ನೀಡಿರುವಂತಹ ತಾಯಿ ಯಾರು ಅಂದರೆ ನುಟೆಲಾ. ಅವಳೇನು ಮಾಡ್ತಾಳೆ, ವಾರ್ ಟೈಮಲ್ಲಿ ಆ ಮಗುನ ಬಿಟ್ಟು ಹೋಗಿಬಿಟ್ಟಿರ್ತಾಳೆ. ಅವಳು ಕೇವಲ ವೆಲ್ತ್, ಹಣ, ಆಸ್ತಿಗೆ ಇಂಪಾರ್ಟೆನ್ಸ್ ಕೊಡ್ತಾಳೆ, ಅವಳ ಮಗಕ್ಕಿಂತ ಅದಕ್ಕೆ ಇಂಪಾರ್ಟೆನ್ಸನ್ನು ಅವಳು ಕೊಡ್ತಾಳೆ. ನೆಕ್ಸ್ಟ್ ಈಸ್ ಸೈಮನ್ ಚಚೇವಾ ಅನ್ನುವಂಥ ಕ್ಯಾರೆಕ್ಟರ್, ಗ್ರಿಷಾಸ್ ಲಾಯಲ್ ಲವರ್ ಆ್ಯಂಡ್ ಬ್ರೇವ್ ಸೋಲ್ಜರ್. ಸೊ ಏನು ಗ್ರಿಷಾ ಇರ್ತಾಳೆ, ಅವನು ಲಾಯಲ್ ಲವರ್ ಆಗಿರ್ತಾನೆ ಅವನು. ಓಕೆ, ನೆಕ್ಸ್ಟ್ ಈಸ್ ಗವರ್ನರ್ ಅಬಾಶ್ವಿಲಿ ಅನ್ನುವಂಥವ್ರು. ಸೊ ಈಸ್ ಅ ಮೈಕಲ್ಸ್ ಫಾದರ್. ಸೊ ಇವರು ಗವರ್ನರ್ ಆಗಿರ್ತಾರೆ ಆ್ಯಂಡ್ ಮೈಕಲ್ ಫಾದರ್ ಆಗಿರ್ತಾರೆ. ಸೊ ಈ ರಿಚ್ ಆ್ಯಂಡ್ ಪವರ್ಫುಲ್ ರೂಲರ್ ಆಗಿರ್ತಾರೆ ಅವರು. ನೆಕ್ಸ್ಟ್ ಈಸ್ ಜೋಸಫ್ ಅನ್ನೋರು, ಎ ಪೆಸೆಂಟ್ ಹೂಮ್ ಗ್ರಿಷಾ ಮ್ಯಾರಿಡ್ ಟು ಪ್ರೊಟೆಕ್ಟ್ ಮೈಕಲ್. ಸೊ ಮೈಕಲ್ಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವರು ಒಂದು ಪೆಸೆಂಟ್ ಇರ್ತಾರೆ, ಜೋಸ್ ಅಪ್ ಅನ್ನೋರಿಗೆ ಮದುವೆ ಆಗ್ತಾಳೆ ಅವಳು. ನೆಕ್ಸ್ಟ್ ಈಸ್ ದ ಸಿಂಗರ್. ಸೊ ಹೂ ಈಸ್ ಅ ನರೇಟರ್. ಸೊ ಈ ಪ್ಲೇಯಲ್ಲಿ ನರೇಟರ್ ಆಗಿರ್ತಾರೆ, ಹೂ ಟೆಲ್ಸ್ ದ ಸ್ಟೋರಿ ಆ್ಯಂಡ್ ಕಾಮೆಂಟ್ಸ್ ಆನ್ ದಿ ಈವೆಂಟ್ಸ್. ಓಕೆ, ನೆಕ್ಸ್ಟ್ ಈಸ್ ದ ಗ್ರ್ಯಾಂಡ್ ಡ್ಯೂಕ್. ಸೊ ಈಸ್ ದ ರೂಲರ್. ಓಕೆ, ಗ್ರ್ಯಾಂಡ್ ಡ್ಯೂಕ್ ದ ರೂಲರ್ ಎಸ್ಕೇಪ್ ಡ್ಯೂರಿಂಗ್ ದಿ ವಾರ್ ರಿವೋಲ್ಟ್, ಅಂದರೆ ಗಲಾಟೆಸ್ ಟೈಮಲ್ಲಿ, ಯುದ್ಧದ ಟೈಮಲ್ಲಿ ಓಡ್ ಹೋಗಿಬಿಟ್ಟಿರ್ತಾರೆ, ಮತ್ತೆ ರಿಟರ್ನ್ ಬರ್ತಾರೆ. ಓಕೆ, ಆ್ಯಂಡ್ ಹಿ ರಿಟರ್ನ್ ಇನ್ ದ ಮತ್ತೆ ಪ್ಲೇಯಲ್ಲಿ ಬಂದು ಸೊ ಮತ್ತೆ ಇವರು ಡ್ಯೂಕ್ ಆಗ್ತಾರೆ ಅನ್ನೋದು. ನೆಕ್ಸ್ಟ್ ಈಸ್ ಲ್ಯಾವರಿಂಟಿ ವಾಶ್ನಾಡ್ಸ್ ಅನ್ನೋರು. ಸೊ ಹಿ ಈಸ್ ಅ ಗ್ರಿಷಾಸ್ ಬ್ರದರ್ ಆಗಿದ್ದಾರೆ, ಹೂ ಹೆಲ್ಪ್ಸ್ ಆ್ಯಂಡ್ ಶೆಲ್ಟರ್ ಗ್ರಿಷಾ ಆ್ಯಂಡ್ ಮೈಕಲ್. ಸೊ ಗ್ರಿಷಾ ಏನೋ ಆ ಮಗುನ ತೊಗೊಂಡು ಬಂದಿರ್ತಾಳೆ, ಸೊ ಅವಳಿಗೂ ಮತ್ತು ಆ ಮಗುಗೂ ರಕ್ಷಣೆನ ನೀಡ್ತಾರೆ ಅವ್ರ ಬ್ರದರ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಸೊ ಬನ್ನಿ ಹಾಗಾದರೆ ಪ್ಲೇ ಸಮ್ಮರಿನ ಡಿಸ್ಕಸ್ ಮಾಡೋಣ. ಆ್ಯಕ್ಟ್ 1 ದ ನೋಬಲ್ ಚೈಲ್ಡ್ ಅನ್ನೋದು. ಓಕೆ, ಸ್ಟೋರಿ ಬಿಗಿನ್ ಆಗುತ್ತೆ ಸಿಟಿ ಆಫ್ ನೋಕಾ. ಯಾವ ಸಿಟಿಯಲ್ಲಿ ಸ್ಟಾರ್ಟ್ ಆಗೋದು ಈ ಪ್ಲೇ? ಸಿಟಿ ಆಫ್ ನೋಕಾ ಅನ್ನುವಂಥ ಪ್ಲೇಸಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ರೆವಲ್ಯೂಷನ್ ಆಗ್ತಾ ಇರುತ್ತೆ, ಒಂದು ಗಲಾಟೆ ಇರ್ಬೋದು, ಒಂದು ಜಗಳ ಇರ್ಬೋದು, ಅಥವಾ ಒಂದು ಯುದ್ಧ ಇರ್ಬೋದು. ಸರ್ ರೆವಲ್ಯೂಷನರಿ ಟೈಮ್. ಅಲ್ಲಿ ಒಬ್ಬ ವೆಲ್ತಿ ಗವರ್ನರ್ ಇರ್ತಾರೆ. ಓಕೆ, ಜಾರ್ಜಿ ಅಬ್ಯಾಶ್ವಿಲಿ ಅನ್ನೋರು ವೆಲ್ತಿ ಗವರ್ನರ್ ಇರ್ತಾರೆ ಆ್ಯಂಡ್ ಅವರು ತುಂಬ ರಿಚ್ ಲೈಫನ್ನು ಲೀಡ್ ಮಾಡ್ತಿರ್ತಾರೆ. ಅವಳು ವೈಫ್ ಇರ್ತಾಳೆ ನಟೇಲಾ ಅಬ್ಯಾಶ್ವಿಲಿ ಅನ್ನೋರು, ಆ್ಯಂಡ್ ಅವ್ರ ಮಗು ಇರುತ್ತೆ. ಸೊ ದಟ್ ನೇಮ್ ಆಫ್ ದಟ್ ಚೈಲ್ಡ್ ಈಸ್ ಮೈಕಲ್. ಸೊ ಅವ್ರ ಮಗು ಇರುತ್ತೆ. ಸೊ ಗವರ್ನರ್ ಆ್ಯಂಡ್ ಹಿಸ್ ವೈಫ್ ನಟೇಲಾ ಆ್ಯಂಡ್ ದೇರ್ ಸನ್ ಮೈಕಲ್. ಸೊ ಇವರು ತುಂಬ ಅಲ್ಲಿ ಆರಾಮಾಗಿ ಇರ್ತಾರೆ. ಯಾವಾಗ ರೆವಲ್ಯೂಷನರಿ ಸ್ಟಾರ್ಟ್ ಆಗಿಬಿಡುತ್ತೆ, ಗವರ್ನರ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಆ ರೆವಲ್ಯೂಷನರೀಸ್ ಏನಿರ್ತಾರೆ ಅವರು ಗವರ್ನರ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಓಕೆ, ಎಕ್ಸಿಕ್ಯೂಟ್ ಮಾಡಿಬಿಡ್ತಾರೆ, ಅವ್ರನ್ನ ಸಾಯಿಸಿಬಿಡ್ತಾರೆ. ಸೊ ಇದನ್ನು ನೋಡಿಬಿಟ್ಟು ನಟೇಲಾಗೆ ತುಂಬ ಭಯ ಆಗಿಬಿಡುತ್ತೆ. ಸೊ ಅವಳೇನು ಮಾಡಿಬಿಡ್ತಾಳೆ, ತುಂಬ ಭಯ ಪಟ್ಬಿಟ್ಟು ಅವಳು ತುಂಬ ಗಾಬರಿಯಾಗಿ ಅವಳು ಅಲ್ಲಿ ಎಸ್ಕೇಪ್ ಆಗಿಬಿಡ್ತಾಳೆ. ಶಿ ಫ್ಲೀಸ್, ಅಂದರೆ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಸೊ ಜೊತೆಗೆ ಹೋಗಬೇಕಾದ್ರೆ ಅವಳು ಎಕ್ಸ್ಪೆನ್ಸಿವ್ ಕ್ಲಾತ್ಸ್ ಆಗಿರ್ಬೋದು, ಪೊಸೆಷನ್ಸ್ ಇರ್ಬೋದು, ಎಲ್ಲನೂ ಜೊತೆಗೆ ತೊಗೊಂಡು ಹೋಗ್ತಾಳೆ. ಆದರೆ ಅವಳ ಮಗುನ ಮಾತ್ರ ಅವಳು ಬಿಟ್ಟು ಹೋಗಿಬಿಡ್ತಾಳೆ. ಶಿ ಅಬಾಂಡನ್ಸ್ ಬೇಬಿ ಮೈಕಲ್ನ ಅಲ್ಲೇ ಬಿಟ್ಟು ತುಂಬ ದುಬಾರಿ ವಸ್ತುಗಳನ್ನೆಲ್ಲ ಅವಳು ಜೊತೆಯಲ್ಲಿ ತೊಗೊಂಡು ಹೋಗ್ತಾಳೆ, ಆದರೆ ಮಗುಗೆ ಮಾತ್ರ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾಳೆ. ಸೊ ಅದನ್ನು ಸರ್ವೆಂಟ್ ಇರ್ತಾಳೆ ಗ್ರಿಷಾ ಅನ್ನೋಳು. ಸೊ ಆ ಸರ್ವೆಂಟ್ ನೋಡ್ತಾಳೆ ಆ ಮಗುನ, ಹೆಲ್ಪ್ಲೆಸ್ ಚೈಲ್ಡ್, ತುಂಬ ಚಿಕ್ಕ ಮಗು ಇರುತ್ತೆ, ಅಳ್ತಾ ಇರುತ್ತೆ. ಸೊ ಆ ಮಗುನ ನೋಡಿಬಿಟ್ಟು ಅವಳಿಗೆ ತುಂಬ ಕರುಣೆ ಬರುತ್ತೆ. ಸೊ ಆ ಮಗುನ ಒಂದು ಡೇಂಜರ್ ಸಿಚುವೇಷನಲ್ಲಿ ಬಿಟ್ಟು ಹೋಗೋಕ್ಕೆ ಅವಳಿಗೆ ಇಷ್ಟ ಆಗಲ್ಲ. ಸೊ ಅವಳೇನು ಮಾಡ್ತಾಳೆ, ಆ ಮಗುನ ರೆಸ್ಕ್ಯೂ ಮಾಡಬೇಕು, ಉಳಿಸ್ಬೇಕು, ಸೇವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆ ಡಿಸಿಷನ್ ಅವಳ ಲೈಫೇ ಚೇಂಜ್ ಮಾಡಿಬಿಡುತ್ತೆ. ತುಂಬ ಪ್ರಾಬ್ಲಮ್ಸನ್ನು ಅವಳು ಫೇಸ್ ಮಾಡ್ತಾಳೆ ಅನ್ನೋದು ನೋಡ್ಬೋದು. ಸೊ ನೆಕ್ಸ್ಟ್ ಆ್ಯಕ್ಟ್ 2 ಫ್ಲೈಟ್ ಇನ್ ಟು ದಿ ನಾರ್ತ್ರನ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಸೊ ಗ್ರಿಷಾ ಆ ಮಗುನ ತೊಗೊಂಡು ಹೋಗ್ಬಿಟ್ಟು
ಉಳಿಸೋದಕ್ಕೋಸ್ಕರ, ಸೇವ್ ಮಾಡೋದಕ್ಕೋಸ್ಕರ ಅಲ್ಲಿಂದ ಮಗುನ ಕರ್ಕೊಂಡು ಓಡೋಗ್ಬಿಡ್ತಾಳೆ. ಸೋಲ್ಜರ್ಸ್ ಎಲ್ಲ ಅವಳನ್ನ ಹುಡುಕ್ತಾ ಇರ್ತಾರೆ, ಬಿಕಾಸ್ ಇಟ್ಸ್ ಎ ಗವರ್ನರ್ಸ್ ಚೈಲ್ಡ್. ಸೊ ಆ ಮಗುನ ಸಾಯಿಸೋದಕ್ಕೆ ಅವರೆಲ್ಲರೂ ಹುಡುಕ್ತಾ ಇರ್ತಾಳೆ. ಅವಳು ತುಂಬ ಹಾರ್ಡ್ಶಿಪ್ಪನ್ನು ಫೇಸ್ ಮಾಡ್ತಾಳೆ, ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾಳೆ. ಎಲ್ಲ ಅವಳು ಏನು ಸೇವಿಂಗ್ಸ್ ಇರುತ್ತೆ, ಅವ್ರ ಹತ್ರ ಏನು ಸೇವಿಂಗ್ಸ್ ಇರುತ್ತೆ, ಆ ದುಡ್ಡೆಲ್ಲ ಆ ಮಗುಗೋಸ್ಕರ ಅವಳು ಖರ್ಚು ಮಾಡಿಬಿಡ್ತಾಳೆ. ಓಕೆ, ನೆಕ್ಸ್ಟ್ ಡೇಂಜರಸ್ ರೋಡ್ಸ್ ಆಗಿರ್ಬೋದು, ಮೌಂಟೇನ್ಸು, ಕಲ್ಲು ಮುಳ್ಳು ಅಂತ ನೋಡ್ದೇ ಅವಳು ಹಾಗೆ ನಡೀತಾ ಇರ್ತಾಳೆ ಆ ಮಗು ಉಳಿಸೋದಕ್ಕೋಸ್ಕರ. ಆ್ಯಂಡ್ ಶಿ ಸ್ಯಾಕ್ರಿಫೈಸ್ ಅವರ್ ಕಂಫರ್ಟ್ ಆ್ಯಂಡ್ ಸೆಕ್ಯೂರಿಟಿ. ಅವಳ ಜೀವದ ಭಯನೇ ಇಲ್ಲದೆ ಆ ಮಗುಗೋಸ್ಕರ ಅವಳ ಲೈಫನ್ನ ರಿಸ್ಕಲ್ಲಿ ಹಾಕ್ತಾಳೆ ಅನ್ನೋದು ಇಲ್ಲಿ ಹೇಳ್ಬೋದು. ಆ್ಯಂಡ್ ಶಿ ಕ್ರಾಸಸ್ ಬ್ರೋಕನ್ ರೋಪ್ಸ್, ಬ್ರಿಡ್ಜ್ ಅಂದರೆ ಬ್ರೋಕನ್ ಆಗಿರುವಂಥ ಬ್ರಿಡ್ಜ್ ಮೇಲೆಲ್ಲ ನಡೀತಾಳೆ. ಆ್ಯಂಡ್ ತುಂಬ ಡೇಂಜರ್ಸನ್ನು ಅವಳು ಫೇಸ್ ಮಾಡ್ತಾಳೆ. ಸೊ ಆ ಮೌಂಟೇನ್ಸನ್ನು ಅವಳು ಕ್ರಾಸ್ ಮಾಡಿ ಹೋಗ್ತಾಳೆ ಮೈಕಲ್ನ ಕರ್ಕೊಂಡು. ಆ್ಯಂಡ್ ಈ ಪ್ಲೇಯಲ್ಲಿ ಅವಳು ತುಂಬ ಎಕ್ಸ್ಟ್ರಾಡಿನರಿ ಕರೇಜನ್ನು ಅಥವಾ ಧೈರ್ಯನ ತೋರಿಸ್ತಾಳೆ. ಆ ಮಗುಗೊಳಿಸೋದಕ್ಕೋಸ್ಕರ ತುಂಬ ಧೈರ್ಯನ ತೋರಿಸ್ತಾಳೆ ಅನ್ನೋದನ್ನು ನಾವು ನೋಡ್ಬೋದು. ಆ್ಯಕ್ಟ್ 3, ಲೈಫ್ ಇನ್ ದ ಮೌಂಟೇನ್ಸ್. ಕೃಷ ಫೈನಲಿ ಆ ಮಗುನ ಕರ್ಕೊಂಡ್ಬಿಟ್ಟು ಒಂದು ಮೌಂಟೇನ್ ಹತ್ರ ಬರ್ತಾಳೆ, ವೇರ್ ಹಿಸ್ ಬ್ರದರ್ ವಾಸ್ ಲಿವಿಂಗ್. ಆ ಮೌಂಟೇನ್ ಹತ್ರ ಅವ್ನ ತಮ್ಮ ಇರ್ತಾನೆ. ಸೊ ಅವ್ನ ತಮ್ಮನ ಹೆಲ್ಪ್ ಕೇಳೋದಕ್ಕೋಸ್ಕರ ಕೃಷ ಆ ಮಗುನ ಕರ್ಕೊಂಡು ಬಂದಿರ್ತಾಳೆ. ಫೈನಲಿ ಅವ್ರ ಬ್ರದರು ಒಪ್ಕೊಳ್ತಾರೆ, ಅವಳನ್ನ ಅಲ್ಲಿರೋದಕ್ಕೆ ಓಕೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕೃಷ್ಣ ಗೊತ್ತಾಗುತ್ತೆ ಆ ಸೋಲ್ಜರ್ಸ್ ಇನ್ನೂ ಆ ಮೈಕಲ್ಗೆ ಹುಡುಕ್ತಾ ಇದ್ದಾರೆ ಅಂತ ಅವಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅವಳೇನು ಡಿಸಿಷನ್ ಮಾಡ್ತಾಳೆ, ಮೈಕಲ್ಗೆ ಒಂದು ಲೀಗಲ್ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಅವಳೇನು ಮಾಡ್ತಾಳೆ ಅಂದರೆ, ಸೊ ಅವಳು ಒಬ್ಬ ಡೈಯಿಂಗ್ ಪೆಸೆಂಟ್, ತುಂಬ ಸಾಯೋ ರೀತಿಯಲ್ಲಿ ಇರ್ತಾನೆ, ಏನೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ ಅಂತ ಒಂದು ಪೆಸೆಂಟ್ ಇರ್ತಾನೆ. ಓಕೆ, ಒಬ್ಬ ರೈತ ಅಥವಾ ಜೆಸ್ಸಪ್ ಅನ್ನುವಂಥವನು ಇರ್ತಾನೆ, ಅವನನ್ನು ಮದುವೆ ಆಗಿಬಿಡ್ತಾಳೆ. ಈ ಒಂದು ಅವಳು ಒಬ್ಬ ಸೋಲ್ಜರ್ನ ಇಷ್ಟಪಡ್ತಿರ್ತಾಳೆ, ಸೈಮನ್ ಚಚಾವಾ ಅನ್ನುವಂಥ ಒಬ್ಬ ಸೋಲ್ಜರ್ನ ಇಷ್ಟಪಡ್ತಾಳೆ. ಸೊ ಆ ಮಗುಗೋಸ್ಕರ ಆ ಪ್ರೀತಿನ ಅವಳು ಸ್ಯಾಕ್ರಿಫೈಸ್ ಮಾಡ್ತಾಳೆ, ಒಬ್ಬ ಅನ್ನೋನ್ ಪರ್ಸನ್ಗೆ ಮದುವೆ ಆಗಿಬಿಡ್ತಾಳೆ. ಯಾಕೆ ಲೀಗಲ್ ಪ್ರೊಟೆಕ್ಷನ್ನ ಆ ಮಗುಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅವಳು ಪ್ರೀತಿನೇ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಸೊ ಫೈನಲಿ ಏನಾಗುತ್ತೆ ಅಂದರೆ, ಜೋಸೆಫ್ ರಿಕವರ್ ಆಫ್ಟರ್ ದ ಮ್ಯಾರೇಜ್. ಸೊ ಮ್ಯಾರೇಜ್ ಆದಮೇಲೆ ಏನು ಅವನು ತುಂಬ ಕಾಯಿಲೆಯಿಂದ ಸಫರ್ ಆಗ್ತಾ ಇರ್ತಾನೆ, ಅವನು ರಿಕವರ್ ಆಗ್ತಾರೆ. ಬಟ್ ಕೃಷಾ ಏನಾಗ್ತಾಳೆ, ಅನ್ಹ್ಯಾಪಿ ಮ್ಯಾರೇಜಲ್ಲಿ ಸಫರ್ ಆಗ್ತಾ ಇರ್ತಾಳೆ. ಬಟ್ ಮೈಕಲ್ಗೋಸ್ಕರ ಅವಳು ಎಷ್ಟೊಂದು ಸಫರ್ ಆಗ್ತಾನೆ ಇರ್ತಾಳೆ. ಸೊ ಇಯರ್ ಪಾಸ್ ಆಗುತ್ತೆ, ಮೈಕಲ್ ಗ್ರೋ ಅಪ್ ಅಂದರೆ ಅವನು ದೊಡ್ಡವನ ಆಗ್ತಾ ಇರ್ತಾನೆ ಮಗು. ನೆಕ್ಸ್ಟ್ ಆ್ಯಕ್ಟ್ 4, ದ ಸ್ಟೋರಿ ಆಫ್ ಅಜ್ದಕ್. ಸೊ ಈ ಸ್ಟೋರಿ ಇವಾಗ ಎಲ್ಲಿ ಶಿಫ್ಟ್ ಆಗುತ್ತೆ, ಅಜ್ದಕ್ ಅನ್ನುವಂಥ ಒಬ್ಬ ಪುವರ್ ವಿಲೇಜ್ ಕ್ಲರ್ಕ್ ಇರ್ತಾನೆ, ಅವನ ಮೇಲೆ ಶಿಫ್ಟ್ ಆಗುತ್ತೆ ಸ್ಟೋರಿ. ಸೊ ರೆವಲ್ಯೂಷನ್ ಟೈಮಲ್ಲಿ ಅಜ್ದಕ್ ಏನು ಮಾಡಿರ್ತಾರೆ, ಒಬ್ಬ ಗ್ರ್ಯಾಂಡ್ ಡ್ಯೂಕಿಗೆ ಶೆಲ್ಟರ್ ಕೊಟ್ಟಿರ್ತಾರೆ. ಏನು ಅವ್ರು ಓಡ್ ಬಂದಿರ್ತಾರೆ ಅವರು ಶೆಲ್ಟರನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಫಿಯರಿಂಗ್ ಪನಿಷ್ಮೆಂಟ್ ಅಜ್ದಕ್ ಏನು ಹೇಳ್ತಾನೆ, ರಿಪೋರ್ಟ್ ಮಾಡ್ತಾನೆ. ಓಕೆ, ಹೇಳ್ತಾನೆ ಲೈಕ್ ನಾನು ಒಬ್ಬ ಗ್ರ್ಯಾಂಡ್ ಡ್ಯೂಕ್ನ ಸೇವ್ ಮಾಡಿದ್ದೀನಿ ಅಂತ ಇಲ್ಲಿ ಅವರು ಹೇಳ್ತಾರೆ. ಸೊ ಅದನ್ನು ಪನಿಷ್ ಮಾಡಬೇಕು, ಆದರೆ ಅವರು ಇನ್ಸ್ಟೆಡ್ ಆಫ್ ಪನಿಷಿಂಗ್ ಏನು ಮಾಡ್ತಾರೆ, ಹಿ ವಾಸ್ ಅಪಾಯಿಂಟೆಡ್ ಆ್ಯಸ್ ಜಡ್ಜ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಯಾಕೆ ಹೇಳಿ, ಅವರು ಸತ್ಯನ ಹೇಳ್ತಾರೆ, ಅದಕ್ಕೋಸ್ಕರ ಆ ಕ್ವಾಲಿಟಿನ ಅವ್ರು ಮೆಚ್ಚಿಬಿಟ್ಟು ಅವರನ್ನು ಜಡ್ಜ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಸೊ ಹಿ ವಾಸ್ ಬಿಕಮ್ ಅನ್ಯೂಶುವಲ್ ಜಡ್ಜ್ಮೆಂಟ್. ತುಂಬ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಅಜ್ದಕ್ ಅವರು ಸಾಲ್ವ್ ಮಾಡ್ತಾ ಇರ್ತಾರೆ. ಓಕೆ, ಹಿ ವಾಸ್ ಬೀಯಿಂಗ್ ಡ್ರಂಕನ್, ಕೇರ್ಲೆಸ್, ಎಸೆಂಟ್ರಿಕ್. ಸೊ ಹಿ ಪೊಸೆಸ್ ರಿಮಾರ್ಕಬಲ್ ವಿಸ್ಡಮ್. ಅವರೊಬ್ಬ ಕುಡಿತಾರೆ ಅಥವಾ ಕೇರ್ಲೆಸ್ ಇದ್ದಾರೆ, ಆದರೂ ಸಹ ಅವ್ರ ಹತ್ರ ತುಂಬ ಬುದ್ಧಿ ಇದೆ, ಎಂಥದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಜನರು ಅವರನ್ನು ಆ್ಯಸ್ ಎ ಜಡ್ಜ್ ಆಗಿ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್, ಸೊ ಅವ್ನ ಕೋರ್ಟ್ ರೂಮ್ ಏನಾಗುತ್ತೆ, ಒಂದು ಫೇಮಸ್ ಪ್ಲೇಸ್ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಫೇರ್ನೆಸ್ ಅಂದರೆ ಒಂದು ಫೇರ್ನೆಸ್ ಮ್ಯಾಟರ್ಸನ್ನು, ಯಾವುದೇ ಒಂದು ಮ್ಯಾಟರ್ಸನ್ನಾಗಿರ್ಬೋದು, ಯಾವುದೋ ಒಂದು ಜಡ್ಜ್ಮೆಂಟ್ ಕೊಡೋದಕ್ಕೆ ಇವರು ತುಂಬ ಫೇಮಸ್ ಆಗ್ತಾರೆ. ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಇವರು ಒಬ್ಬ ಫೇಮಸ್ ಜಡ್ಜ್ ಆಗಿ ಅಲ್ಲಿ ಬರ್ತಾರೆ ಅಂತ ಇಲ್ಲಿ ಹೇಳ್ಬೋದು. ದ ನೆಕ್ಸ್ಟ್ ಈಸ್ ಆ್ಯಕ್ಟ್ 5, ದ ಚಾಕ್ ಸರ್ಕಲ್. ದ ವಾರ್ ಎಂಡ್ಸ್. ಏನು ಯುದ್ಧ ಎಲ್ಲ ಮುಗ್ದೋಗಿರುತ್ತೆ, ನಟೇಲ ಅಬಶ್ವಿಲಿ ರಿಟರ್ನ್ ಬರ್ತಾರೆ ಅವರು. ಓಕೆ, ಸೊ ರಿಟರ್ನ್ ಬರ್ತಾಳೆ ಆ್ಯಂಡ್ ಶಿ ವಾಂಟ್ಸ್ ದ ಕಸ್ಟಡಿ ಆಫ್ ಮೈಕಲನ್ನು ಹುಡುಕೊಂಡು ಬಂದಿರ್ತಾಳೆ ಅವಳು. ಓಕೆ, ಸೊ ಅವಳು ಉದ್ದೇಶ ಏನಾಗಿರುತ್ತೆ ಅಂದರೆ, ಮೈಕಲ್ ಆಗಿರಲ್ಲ. ಓಕೆ, ಏನು ಆ ಪ್ರಾಪರ್ಟಿ ಇರುತ್ತೆ, ಡೆಡ್ ಹಸ್ಬೆಂಡ್, ಅವ್ನ ಗಂಡ ಸತ್ತೋಗ್ಬಿಟ್ಟಿರ್ತಾನೆ, ಆ ಪ್ರಾಪರ್ಟಿ ಎಲ್ಲ ಯಾರಿಗೆ ಬರುತ್ತೆ, ಮೈಕಲಿಗೆ ಬರುತ್ತೆ. ಸೊ ಆ ಪ್ರಾಪರ್ಟಿಗೆ ಆಸೆಗೋಸ್ಕರ ಅವಳೇನು ಮಾಡ್ತಾಳೆ, ಆ ಮಗು ಬೇಕು ಅಂತ ಇವಾಗ ಅವಳು ಬಂದಿರ್ತಾಳೆ. ಬಟ್ ಕೃಷ ಏನು ಮಾಡ್ತಾಳೆ, ರಿಫ್ಯೂಸ್ ಮಾಡ್ತಾಳೆ, ಮೈಕಲಿಗೆ ಕೊಡೋದಕ್ಕೆ ಅವಳು ಇಷ್ಟಪಡೋದಿಲ್ಲ. ಯಾಕೆ ಅಂದರೆ, ಅವಳು ಆ ಮಗುನ ತುಂಬ ಆರೈಕೆ ಮಾಡಿರ್ತಾಳೆ, ಪ್ರೊಟೆಕ್ಟ್ ಮಾಡಿರ್ತಾಳೆ, ಎಷ್ಟೊಂದು ಆ ಮಗುಗೋಸ್ಕರ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿರ್ತಾಳೆ, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಾಳೆ. ಸೊ ಈ ಜಗಳನ ಇಬ್ಬರು, ಕೃಷ ಮತ್ತು ನಟೇಲ, ಮೈಕಲ್ ನನಗೆ ಬೇಕು ಅಂತ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಸೊ ಈ ಜಗಳನ ಸಾಲ್ವ್ ಮಾಡೋದಕ್ಕೆ ಅಜ್ದಕ್ ಏನು ಮಾಡ್ತಾರೆ ಅಂದರೆ, ಒಂದು ಚಾಕ್ ಸರ್ಕಲನ್ನು ಡ್ರಾ ಮಾಡ್ತಾರೆ. ಸೊ ಓಕೆ, ಮೈಕಲನ್ನು ಮಧ್ಯ ನಿಲ್ಲಿಸ್ಬಿಟ್ಟು, ಸೊ ಅವನ ಸುತ್ತ ಏನು ಮಾಡ್ತಾರೆ, ಒಂದು ಸರ್ಕಲನ್ನು ಬಿಡಿಸ್ತಾರೆ. ಸೊ ಹೇಳ್ತಾರೆ ಅಜ್ದಕ್ ಹೇಳ್ತಾರೆ, ಇಬ್ರಿಗೂ, ವೃಷ ಮತ್ತು ನಟೇಲಾಗೆ ಇಬ್ರಿಗೂ ಹೇಳ್ತಾರೆ, ಸೊ ನೀವಿಬ್ಬರು ಈ ಮಗುನ ಎಳಿಬೇಕು, ಯಾರು ಆ ಮಗುನ ನಿಮ್ಮ ಕಡೆ ಎಳ್ಕೊಳ್ತೀರಾ ಆ ಮಗು ನಿಮಗೆ ಸೇರಿದ್ದು ಅಂತ ಅವರು ಹೇಳ್ತಾರೆ. ಬಟ್ ಕೃಷ
ನಾನು ಆ ಮಗುನ ಎಳೆಯೋದಿಲ್ಲ ಅಂತ ಅವಳು ಹೇಳ್ತಾಳೆ. ಯಾಕೆ ಅಂದರೆ ನಾನು ಎಳೆದ್ರೆ ಮೈಕಲ್ಗೆ ತುಂಬ ಹರ್ಟ್ ಆಗುತ್ತೆ, ತುಂಬ ನೋವಾಗುತ್ತೆ. ಒಬ್ಬ ತಾಯಿ ಆದವಳು ತನ್ನ ಮಗುನ ಅಷ್ಟು ಪ್ರಾಬ್ಲಮ್, ಅಷ್ಟು ಪೇನ್, ಅಷ್ಟು ನೋವಲ್ಲಿ ನೋಡೋದಕ್ಕೆ ಇಷ್ಟಪಡಲ್ಲ ಅಂತ ಅವಳು ಹೇಳ್ತಾಳೆ. ಸೊ ಅಸ್ದಕ್ ಡಿಕ್ಲೇರ್ ಮಾಡ್ತಾರೆ, ಆ ಟೆಸ್ಟಲ್ಲಿ ಗೃಷಾ ಪಾಸ್ ಆಗಿದ್ದಾಳೆ ಅಂತ ಅವರು ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ಬಿಕಾಸ್ ಹರ್ ಲವ್ ಈಸ್ ಜನ್ವಿನ್, ನಾಟ್ ಸೆಲ್ಫಿಶ್. ಗೃಷಾ ನಿಜವಾಗ್ಲೂ ಒಬ್ಬ ತಾಯಿಯಾಗಿ ಪ್ರೀತಿನ ಮೈಕಲ್ಗೆ ಕೊಟ್ಟಿದ್ದಾಳೆ, ಅವಳು ಸೆಲ್ಫ್ಲೆಸ್ ಆಗಿದ್ದಾಳೆ ಅಂತ ಇಲ್ಲಿ ಹೇಳ್ತಾರೆ. ಫೈನಲಿ ಮೈಕಲ್ನ ಗೃಷಾಗೆ ಒಪ್ಪಿಸ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ನ್ಯೂಟೆಲಾ ಹ್ಯಾಸ್ ಟು ಲೀವ್ ದ ಪ್ಲೇಸ್. ಓಕೆ, ಫೈನಲಿ ಅಸ್ದಕ್ ಅವರು ಒಂದು ಫೇರ್ ಜಸ್ಟಿಸನ್ನು ಕೊಡ್ತಾರೆ ಅನ್ನೋದು ಈ ಪ್ಲೇಯಲ್ಲಿ ನಾವು ನೋಡ್ಬೋದು. ಸೊ ಎಂಡಿಂಗ್ನಲ್ಲಿ ಕನ್ಕ್ಲೂಷನ್, ಗೃಷಾ ಇಸ್ ರಿಯುನೈಟೆಡ್ ವಿತ್ ಸೈಮನ್ ಚಚಾವಾ. ಸೊ ಏನು ಅವ್ನ ಲವರ್ ಇರ್ತಾಳೆ ಗೃಷಾ, ಅವನ ಜೊತೆ ಮತ್ತೆ ಹೋಗ್ತಾಳೆ ಆ್ಯಂಡ್ ದೇ ಫೈನಲಿ ಮ್ಯಾರಿಡ್. ಅವರಿಬ್ಬರು ಮ್ಯಾರಿ ಆಗ್ತಾರೆ, ಖುಷಿಯಾಗಿ ಮೈಕಲ್ ಜೊತೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸಿಂಗರ್ ಕನ್ಕ್ಲೂಡ್ ಮಾಡ್ತಾರೆ, ವಾಟ್ ದೇರ್ ಈಸ್ ಶಲ್ ಬಿಲಾಂಗ್ ಟು ದೋಸ್ ಹೂ ಆರ್ ಗುಡ್ ಫಾರ್ ಇಟ್. ಯಾರು ಡಿಸರ್ವ್ ಮಾಡ್ತಾರೆ ಅವರಿಗೆ ಅದು ಸೇರುತ್ತೆ ಅಂತ ಅವರು ಹೇಳ್ತಾರೆ. ಸೊ ಜಸ್ಟ್ ಆಸ್ ಗೃಷಾ ಡಿಸರ್ವ್ ಮೈಕಲ್ ಬಿಕಾಸ್ ಶಿ ಕೇರ್ಡ್ ಫಾರ್ ಹಿಮ್. ಸೊ ಗೃಷಾ ಇಲ್ಲಿ ನಿಜವಾದ ಬಯಾಲಜಿಕಲ್ ತಾಯಿ ಅಂತ ಹೇಳ್ಬಿಟ್ಟು ಮೈಕಲ್ ಅವ್ರಿಗೆ ಸೇರೋದಿದಲ್ಲ, ಎಷ್ಟು ನಾವು ಕೇರು, ಎಷ್ಟು ಪ್ರೀತಿ, ಎಷ್ಟು ಜವಾಬ್ದಾರಿನ ನೋಡ್ಕೊತೀವಿ, ಅದು ಇಂಪಾರ್ಟೆಂಟ್ ಅಂತ ಇಲ್ಲಿ ಈ ಪ್ಲೇಯಲ್ಲಿ ಹೇಳ್ತಾರೆ. ದ ವ್ಯಾಲಿ ಇನ್ ದ ಪ್ರೊಲಾಗ್ ಶುಡ್ ಬಿಲಾಂಗ್ ಟು ದ ಫಾರ್ಮರ್ ಹೂ ಕ್ಯಾನ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಸೊ ಫೈನಲಿ ಇಬ್ಬರು ಈ ಪ್ಲೇ ಬಿಗಿನ್ ಆಗೋದಕ್ಕಿಂತ ಮುಂಚೆ ಏನು ಫಾರ್ಮರ್ಸ್ ಜಗಳ ಆಡ್ತಿದ್ರಲ್ವ, ಓಕೆ, ಗೋಟ್ ಹರ್ಡರರ್ ಆ್ಯಂಡ್ ಫ್ಲವರ್ ಗ್ರೋವರ್ಸ್ ಇದ್ರಲ್ವ. ಸೊ ಯಾರು ಆ ವ್ಯಾಲಿ ಯಾರಿಗೆ ಸೇರುತ್ತೆ ಅಂದರೆ ಯಾರು ಅದನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಸೇರುತ್ತೆ. ದಟ್ ಈಸ್ ಫ್ಲವರ್ ಗ್ರೋವರ್ ಅಂತ ಹೇಳ್ಬೋದು. ಫೈನಲಿ ಈ ಪ್ಲೇ ಈ ರೀತಿ ಎಂಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಮೇಜರ್ ಥೀಮ್ಸ್ ಇದೆ ನೋಡ್ಬೋದು, ಜಸ್ಟಿಸ್ ನೋಡ್ಬೋದು, ಮದರ್ಹುಡ್, ಸ್ಯಾಕ್ರಿಫೈಸ್, ಸೋಷಿಯಲ್ ಈಕ್ವಾಲಿಟಿ ಆ್ಯಂಡ್ ಓನರ್ಶಿಪ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮೇಜರ್ ಥೀಮ್ಸ್ ಆಗಿ ನಾವು ಈ ಪ್ಲೇಯಲ್ಲಿ ನೋಡ್ಬೋದು.